ಬಂದೆ. ಅಕ್ಕ, ಯಾಕೆ ನೀನ್ ಹೀಗ್ ಮಾಡ್ತಿದ್ಯಾ? ಯಾಕೆ ಜಾನು, ಏನಾಯ್ತು? ನಾನು ಇಲ್ಲಿ ಬಂದಿರೋದೇ ಅಪರೂಪ, ಅದ್ರಲ್ಲೂ ಬಂದು ಉಳ್ಕೊಂಡಿದ್ದೀನಿ. ನನ್ನ ಜೊತೆ ಇರೋದ್ ಬಿಟ್ಟು ಈ ತರ ರೂಮಲ್ಲಿ ಒಬ್ಳೆ ಬಂದಿದ್ಯಲ್ಲ. ಹಾಗೇನಿಲ್ಲ ಜಾನು. ಇನ್ನೇನು ಹಾಗೇನಿಲ್ಲ, ಅಲ್ಲೆಲ್ಲರೂ ಹಾಲಲ್ಲಿ ಮಾತಾಡ್ತಾ ಇದ್ರೆ ನೀನ್ ಇಲ್ಲಿ ಒಬ್ಳೆ ಬಂದು ಬಾಗ್ಲಾಕೊಂಡು ಕೂತಿದ್ಯಲ್ಲ ಅಕ್ಕ. ನಾನು ಬಂದಿರೋದೇ ನಿನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ ಜಾನು, ಹಾಗೆ ಮಾತಾಡಬೇಡ ಕಣೆ. ನನಗೆ ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ತಲೆನೋವ? ಯಾಕೇನಾಯ್ತು ಅಕ್ಕ? ಯಾಕೆ ನಿನ್ ಕಣ್ಣು ಇಷ್ಟು ಕೆಂಪಾಗಿದೆ? ಏನಿಲ್ಲ ಅಂತ ಹೇಳಿದ್ನಲ್ಲ ಜಾನು, ಸ್ವಲ್ಪ ತಲೆನೋವು ಅಷ್ಟೇ. ನಿಂಗೆ ಇಷ್ಟ ಇಲ್ಲ ಅಂದ್ರು ನಿನ್ನ ಹೆಸರಲ್ಲಿ ಅಪ್ಪ ಅಮ್ಮ ಪೂಜೆ ಮಾಡಿಸಿದ್ರು ಅಂತ ಬೇಜಾರಾ? ಅಯ್ಯೋ ಹಾಗೇನಿಲ್ಲ ಕಣೆ. ಏನಕ್ಕ ನೀನು? ನಾನು ಆಗ್ಲಿಂದ ಕೇಳ್ತಿದ್ದೀನಿ ಏನಾಯ್ತು ಅಂತ. ಹಾಗೇನಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನು ಮಾತಾಡ್ತಿಲ್ಲ. ನೀನ್ ಯಾಕೆ ಬೇಜಾರಾಗಿದ್ಯಾ ಅಂತ ನಾನೇ ಕಂಡು ಹಿಡಿತೀನಿ. ಜಾನು, ಅಕ್ಕ, ಯಾಕೋ ಜಾಸ್ತಿ ಐತ್ ಕಣೆ. ಬಾ. ಎಲ್ಲಿಗೆ ಜಾನು? ಇನ್ನೇನ್ ಮತ್ತೆ, ಅಲ್ಲಿ ಎಲ್ರು ಬೆಳ್ದಿಂಗ್ ಊಟ ಕಾಯ್ತಾ ಇದ್ರೆ ನೀನ್ ಒಬ್ಳೆ ಬಂದ್ ಕೂತಿದ್ಯಲ್ಲ, ಸರಿನಾ? ನೀನ್ ಇದೇ ತರ ಆಡ್ತಿದ್ರೆ ಇನ್ಮೇಲೆ ನಾನು ಬರೋದೇ ಇಲ್ಲ ಅಷ್ಟೇ. ಅಯ್ಯೋ ಜಾನು, ಬೇಜಾರು ಮಾಡ್ಕೋಬೇಡ ಕಣೆ. ನಂಗೆ ನಿಜವಾಗ್ಲೂ ಬೇಜಾರಾಗಿದೆ ಅಕ್ಕ. ಸರಿ ಬಾ, ನಾನು ಒಂದೆಲ್ಲ ಊಟ ಮಾಡಿ ಬೇಗ ಮಲ್ಕೊಳ್ಳುವಂತೆ. ಬಾ. ಜಾನು, ನಂಗೆ ಯಾಕೋ ಹಸಿವಿಲ್ಲ ಕಣೆ. ಹೋಗಕ್ಕ ನೀನು. ಎಲ್ರ ಜೊತೆ ಊಟ ಮಾಡ್ಬೋದು ಅಂತ ನಾನು ಅನ್ಕೊಂಡ್ರೆ ನೀನ್ ಬರಲ್ಲ ಅಂತಿದ್ಯಲ್ಲ. ನೀನ್ ಬರ್ದೇ ಇದ್ರೆ ಕಂಪ್ಲೀಟ್ ಹೇಗಾಗುತ್ತೆ ಹೇಳು? ನೀನ್ ಬರ್ದೇ ಹೋದ್ರೆ ನನಗೂ ಊಟ ಬೇಡ. ಅಯ್ಯೋ, ನಾನು ಏನು ಹೇಳಿದೆ ಹೇಳು? ನನಗೆ ಹಸಿವಿಲ್ಲ ಅಂದೆ ಅಷ್ಟೇ. ಅಕ್ಕ, ನೀನ್ ಯಾಕೋ ನಾರ್ಮಲ್ ಆಗಿಲ್ಲ ಕಣೆ. ನೀನ್ ನನ್ನಿಂದ ಏನೋ ಮುಚ್ಚಾಡ್ತಿದ್ಯಾ ಅನ್ನಿಸ್ತಿದೆ. ಹಾಗೇನಿಲ್ಲ. ಸರಿ ಬಾ. ಮಾವ, ಈಗಲಾದರೂ ಹೇಳಿ, ಇವತ್ತೇನು ವಿಶೇಷ? ಇವತ್ತ್ಯಾಕೆ ಬೆಳ್ದಿಂಗ್ ಊಟ ಅರೇಂಜ್ ಮಾಡಿದ್ದೀರಾ? ಸುಮ್ಮನೆ ಹಾಗೆ ಮಾ, ಏನೋ ಮನೆಯಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದೆ. ಕೆಲಸನೇ ಮಾಡಲ್ಲ ಅಂತಿದ್ದ ಹರಿ ಬಿಸ್ನೆಸ್ ಶುರು ಮಾಡ್ತಾ. ಜಾನುದು ಮದುವೆ ಆಗಿ ಅಳಿಯಂದ್ರ ಜೊತೆ ಸುಖವಾಗಿದ್ದಾಳೆ. ಸಂತೋಷ ಅಂತೂ ಯಾವಾಗಲೂ ಸಂತೋಷವಾಗೇ ಇರ್ತಾನೆ. ಯಾವ ಸಂತೋಷನೂ ಇಲ್ಲ. ದುಡ್ಡು ಕಳ್ಕೊಂಡು ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಸಂಕಟ ಪಡ್ತಿದ್ವಿ. ಸಿಂಚನ, ನಿಮ್ಮ ತಂದೆ ನಮ್ಮ ಮೇಲೆ ಕೋಪನ ಮರೆತು ನಾವೆಲ್ಲ ಒಂದಾಗಿದ್ದೀವಿ. ದೇವ್ರ ದಯೆಯಿಂದ ನಮ್ಮ ಭಾವನೊಂದೊಂದು ಮದುವೆ ಆಗ್ಬಿಟ್ರೆ ನನ್ನ ಅರ್ಧ ಜವಾಬ್ದಾರಿ ಮುಗ್ದ ಹಾಗೆ. ನೋಡಿ, ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಎಲ್ಲ ನೀನು ಅನ್ಕೊಂಡಾಗೆ ನಡೀತಾ ಇದೆ. ಭಾವ ನನಗೆ ಮದುವೆ ಆಗೋಬಿಟ್ರೆ ಆವಾಗ ನೆಮ್ಮದಿ. ಅಜ್ಜಿ, ಯಾಕೆ ಹೀಗಿದೆಲ್ಲ? ಸಂತೋಷವಾಗಿರೋ ಸಮಯದಲ್ಲಿ ನನ್ನ ಮದುವೆ ವಿಷಯ ಬೇಕಾ? ಯಾಕೆ ಭಾವನ ಹಾಗೆ ಹೇಳ್ತೀಯ? ನಿನಗೆ ಮದುವೆ ಆದರೆ ಈ ಸಂತೋಷ ಇನ್ನೂ ದುಪ್ಪಟ್ಟಾಗತ್ತೆ. ಅದಕ್ಕೆ ತಾನೇ ಅತ್ತೆ ಮಾವ ಇಬ್ಬರು ಪೂಜೆ ಪುನಸ್ಕಾರ ಅಂತ ಇಷ್ಟೆಲ್ಲ ಮಾಡ್ತಿರೋದು. ಹಣೆ ಬರಹ ಬರ್ದಿರೋ ಭಗವಂತಾನೇ ಅದನ್ನ ಅಳ್ಸಕ್ಕಾಗಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ? ದಯವಿಟ್ಟು ನನ್ನ ಮದುವೆ ವಿಷಯ ಅಂದ್ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಭಾವನಾ, ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ,
ನಾವು ಮಾಡಿದ ಕರ್ಮ ಮಕ್ಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಿಂದ ನಿನಗೆ ಈ ಶಿಕ್ಷೆ ಅನಿಸುತ್ತೆ ಕಣಮ್ಮ. ಅಪ್ಪ ಯಾಕೆ ಎಲ್ಲ ಮಾತಾಡ್ತಿದ್ಯಾ? ನಿನ್ನಿಂದ ಯಾವ ತಪ್ಪು ಆಗಿಲ್ಲ. ನಿನ್ ಮಕ್ಕಳಾಗಿರೋದಕ್ಕೆ ನಾವು ಪುಣ್ಯ ಮಾಡಿದೀವಿ. ಅಕ್ಕಂಗೂ ಒಳ್ಳೆ ಗಂಡ ಸಿಗ್ತಾನೆ. ಹೌದು ಮಾವ, ಜಾನ್ವಿಯವ್ರು ಹೇಳೋ ಹಾಗೆ ಭಾವನಾರ್ಗೆ ನನಗಿಂತ ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾನೆ. ನನಗೆ ಭರವಸೆ ಇದೆ. ಒಳ್ಳೆಯವ್ರಿಗೆ ಒಳ್ಳೇದಾಗೋದು ಸ್ವಲ್ಪ ತಡ ಆಗ್ಬೋದು, ಆದರೆ ಖಂಡಿತ ಒಳ್ಳೇದಾಗೇ ಆಗತ್ತೆ. ನಾನು ಕೆಟ್ಟವಳ. ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕಳಿ ಅಂದರೆ ನಮ್ಮ ಭಾವನಾ ಅವಳ ಜೀವನದಲ್ಲಿ ಸುಖವಾಗಿರಬೇಕು ಅಂತ ನೋಡೋದಷ್ಟೇ ನನ್ನ ಆಸೆ. ಎಲ್ಲರೂ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಆಸೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ನನಗೆ ಮದುವೆ ಆಗಿದೆ ಅನ್ನೋದು ಗೊತ್ತಾದರೆ ಇವ್ರ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಯಾವನೋ ಪಾಪಿ ಮಾಡಿರೋ ಕೆಲಸಕ್ಕೆ ಎಲ್ಲರ ನೆಮ್ಮದಿನೂ ಕಿತ್ಕೊಂಡಾಗ ಆಗ್ತಿದೆ.